ಮುಷ್ಯಾನ ಕಾಟಕ್ಕೆ ಬೇಸತ್ ಹೋಗಿದ್ದಾರೆ ಜನ. ಈ ಊರಲ್ಲಿ ಟ್ರ್ಯಾಕ್ಟರ್ ಓಡಿಸೋ ಹಂಗಿಲ್ಲ. ಟ್ರ್ಯಾಕ್ಟರ್ ಸೌಂಡ್ ಮಾಡ್ತು ಅಂತಂದ್ರೆ ಮುಷ್ಯ ಅಲ್ಲಿ ಬರುತ್ತೆ, ಅಟ್ಯಾಕ್ ಮಾಡ್ತಾ ಇದೆ. ಇದರಿಂದ ಜನರಿಗೆ ಒಂಥರ ಆತಂಕ, ಹೆದರಿಕೆ ಇದೆ. ದಾವಣಗೆರೆ ಜಿಲ್ಲೆ ಸತ್ಯನಾರಾಯಣಪುರ ಕ್ಯಾಂಪ್ನಲ್ಲಿ ನಡೀತಿರುವಂತ ಘಟನೆ, ಆ ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹರಿಹರ ತಾಲೂಕಿನ ನಾರಾಯಣಪುರ ಕ್ಯಾಂಪ್ನಲ್ಲಿ ಒಂದು ವಾರದಲ್ಲಿ 10ಕ್ಕೂ ಹೆಚ್ಚು ಜನರ ಮೇಲೆ ಕಚ್ಚಿ ಗಾಯ ಮಾಡಿದೆಯಂತೆ ಈ ಮುಷ್ಯ ಅಟ್ಯಾಕ್ ಮಾಡುವಂತ ಸಿಸಿಟಿವಿ ಫುಟೇಜ್ ಇದು. ಟ್ರ್ಯಾಕ್ಟರ್ ಬಂತು ಅಂತ ಸೌಂಡ್ ಬರ್ತಾ ಇದ್ದಂಗೆ ಈ ಮುಷ್ಯ ಎಲ್ಲಿದ್ರೂ ಓಡ್ ಬರುತ್ತೆ, ಆ ಟ್ರ್ಯಾಕ್ಟರ್ ಮೇಲೆ ಇರ್ತಾರಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ, ಗಾಯಗೊಳಿಸ್ತಾ ಇದೆ. ಒಂದು 100 ಮಂಗಾಗಿದ್ದವು. ನಿನ್ನೆ ಬೆಳಗ್ಗೆ ನಾನು 9 ಗಂಟೆಗೆ ಟ್ಯಾಕ್ಟ್ರಿ ತಗೊಂಡು ಹೋಗ್ಬೇಕಾದ್ರೆ ನನ್ನ ಮೇಲೆ ಆರಿತು. ಕೋಲ್ ತಗೊಂಡು ಹೊಡಿಲಿಲ್ಲದ್ರೆ ನಮ್ಮನ್ನು ಕಚ್ಚೋದದು ಪರಿಸ್ಥಿತಿ. ಆ ಪರಿಸ್ಥಿತಿ ಬಂದೈತಿ. ಎಲ್ಲಿ ಲೇಬರ್ ಕರ್ಕೊಂಬರಂಗಿಲ್ಲ, ಹೋಗಂಗಿಲ್ಲ, ಗಾಡಿ ತೊಗೊಂಬರಂಗಿಲ್ಲ ರೀ ಹೊರಗೆ. ಟ್ಯಾಕ್ಟ್ರಿ ಬಂತಂದ್ರೆ ಸಾಕು, ಎಲ್ಲಿಂದರಾಗಲಿ ಬಂದು ಆರಿಬಿಡ್ತದೆ. ಆ ಪರಿಸ್ಥಿತಿ ಬಂದೈತಿ. ಏನು ಮಾಡ್ಬೇಕನ್ನೋದು ನಮ್ಗೆ ಅದು ಮೇಲಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಬಂದಿದ್ದಾರೆ, 2-3 ಟೈಮ್ ಬಂದಿದ್ದಾರೆ. ಮಂಗಳೂರಿನ ಜೈಲಲ್ಲಿ 5G ಜಾಮರ್ ಅಳವಡಿಕೆ ಮಾಡಲಾಗಿದೆ. ಕಾರಾಗೃಹದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಾಮರ್ನಿಂದಾಗಿ ಕಷ್ಟ ಆಗ್ತಾ ಇದೆ. ಜೈಲು ಸುತ್ತಮುತ್ತಲಿನ ನಿವಾಸಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಉಂಟಾಗ್ತಾ ಇದೆ. ಜಾಮರ್ ಅಳವಡಿಕೆಯಿಂದ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮೊಬೈಲ್ ನೆಟ್ವರ್ಕ್ ಸಿಗದೆ ಕಾರಾಗೃಹದ ಸುತ್ತಮುತ್ತಲಿನ ಜನ, ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರುವಂತಹ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಜೈಲಲ್ಲಿ ಮೊಬೈಲ್ ಬಳಕೆ ನಿಷೇಧವಿದ್ರೂ ಕೂಡ ಜಾಮರ್ ಅಳವಡಿಕೆ ಯಾಕೆ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೈಲಿನ ಸಮೀಪದಲ್ಲೇ ಇರುವಂತಹ ವೈದ್ಯರಿಗೂ ಸಮಸ್ಯೆ ಆಗ್ತಿದೆ. ರೋಗಿಗಳು ಫೋನ್ ಮಾಡಿದ್ರೆ ಡಾಕ್ಟರ್ ಮೊಬೈಲ್ ಕನೆಕ್ಟ್ ಆಗ್ತಾ ಇಲ್ಲ, ರೋಗಿಗಳ ಪ್ರಾಣ ಉಳಿಸೋಕ್ಕೂ ಆಗ್ತಿಲ್ಲ ಅಂತೇಳಿ ವೈದ್ಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜಾಮರ್ ಅಳವಡಿಕೆಯಿಂದ ಆಫೀಸ್ ಕೆಲಸಗಳಿಗೂ ತೊಂದರೆ ಆಗ್ತಾ ಇದೆ. ಜಾಮರ್ ಬದಲು ಮೊಬೈಲ್ ಡಿಟೆಕ್ಟರ್ ಬಳಸಿ ಅಂತೇಳಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ಗೆ ಒತ್ತಾಯವನ್ನು ಮಾಡಿದ್ದಾರೆ. ಒಬ್ಬರು ಪೇಷಂಟ್, ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಒಬ್ಬರು ಪೇಷಂಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಅವರಿಗೆ ಅಲ್ಲಿಂದ ರೆಫರ್ ಆಗಿ ಬರ್ತಾಯಿದ್ರು. ಅವರು ಆ್ಯಂಬುಲೆನ್ಸಲ್ಲಿ ಹೊರಟಿದ್ರು. ಹಾಗೆ ಅಲ್ಲಿಂದ 3-4 ಸರ್ತಿ ಟ್ರೈ ಮಾಡಿದರು ಅವರು. ಅಂದರೆ ಡಾಕ್ಟ್ರು ಫೋನ್ ಮಾಡಿದ ನಂತರ ಪೇಷಂಟ್ ಫೋನ್ ಮಾಡ್ತಾರೆ ನಮಗೆ, ಅಟ್ಲೀಸ್ಟ್ ನಾವು ಹೊರಟಿದ್ದೇವೆ ಅಂತ. 3-4 ಸರ್ತಿ ಟ್ರೈ ಮಾಡಿದ್ರು, ಅವ್ನು ಫೋನೇ ಸಿಗ್ತಾ ಇರಲಿಲ್ಲ ನಮ್ಮದು. ಹಾಗೆ ಅವರು ಅಲ್ಲಿಂದ ಇಲ್ಲಿ ತಲುಪಿದ ನಂತರನೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ECG ಡೌನ್ಲೋಡೇ ಆಗ್ತಾಯಿಲ್ಲ. ಇಲ್ಲೂ ನಾನು ಕಷ್ಟ ಅನುಭವಿಸ್ತಾ ಇದ್ದೇನೆ. ನನ್ನ ಕ್ಲಿನಿಕಲ್ಲೂ ಈಗ ನಾನು ಬೆಳಗ್ಗೆಯಿಂದ ಕಷ್ಟಪಡ್ತಾ ಇದ್ದೇನೆ, ಆದರೆ ಇವತ್ತು ನೆಟ್ವರ್ಕ್ ಸರಿಯಾಗಿಲ್ಲ ನಂದು. ಹಾಗೆ ತುಂಬ ಪೇಷಂಟ್ಸ್ಗಳಿಗೂ ತೊಂದರೆ ಆಗ್ತಾಯಿದೆ. ನಾವು ಪ್ರತಿದಿನವೂ ECG ರಿಪೋರ್ಟ್ ಮಾಡ್ತಾ ಇರ್ತೇವೆ. ತುಂಬ ನಮ್ಮದು ಅವಲಂಬನೆ ಇದೆ ಮೀಡಿಯಾ ಮೇಲೆ, ಎಸ್ಪೆಷಲಿ ಇದು ನೆಟ್ವರ್ಕ್, ಇಂಟರ್ನೆಟ್, ಇದರಲ್ಲಿ ನಮ್ಗೆ ತುಂಬ ಅವಲಂಬನೆ ಇದೆ. ಎಸ್ಪೆಷಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ನಮಗೆ ಹಂತ ಇದು ಟೈಮ್ ಟು ಟೈಮ್ ರಿಪೋರ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನನಗೆ ಲಾಸ್ಟ್ 1 ವಾರದಿಂದ ತೊಂದರೆ ಆಗ್ತಾಯಿದೆ. ಬಟ್ ನಿನ್ನೆ ಮೊನ್ನೆಯಿಂದ ತುಂಬಾ ಜಾಸ್ತಿ ಆಯಿತು. ಆಲ್ಮೋಸ್ಟ್ ಒಂದು 5 ಡೇಸಿಂದ ನಾನು ನೋಡ್ತಾ ಇದ್ದೇನೆ, ನನ್ನ ಕಾಲ್ ಎಲ್ಲ ಡ್ರಾಪ್ ಆಗ್ತಾಯಿತ್ತು. ನಿನ್ನೆ ಮೊನ್ನೆ ನಿನ್ನೆ ನನಗೆ ಅಂದರೆ ಭಾನುವಾರದ ಕಾರಣ ಸ್ವಲ್ಪ ಕಷ್ಟ ಜಾಸ್ತಿ ಅನುಭವಿಸ್ಬೇಕಾಯ್ತು. ಯಾಕಂದರೆ ಹಾಸ್ಪಿಟ್ಲಿಂದ ಪೇಷಂಟ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆದರೆ ನಮಗೆ, ಅಂದರೆ ಸಂಡೇ ಏನಿದ್ರು ನಾವು ಹಾಸ್ಪಿಟ್ಲಲ್ಲಿ ಇರೋಲ್ಲ ನೋಡಿ, ಸ್ವಲ್ಪ ಜಾಸ್ತಿನೇ ಕಷ್ಟ ಅನುಭವಿಸ್ಬೇಕಾಯ್ತು ನಿನ್ನೆ. ಇದು ಡಾಕ್ಟರ್ ತಮಗಾಗಿರುವಂಥ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಪೇಷಂಟ್ಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ನಾವು ಪೇಷಂಟ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಇವತ್ತಿನ ದಿನದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂತಂದರೆ ಏನು ಕೆಲಸ ಕಾರ್ಯಗಳು ನಡೆಯಲ್ಲ. ಬಹುತೇಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಜಾಮರ್ ಅಳವಡಿಕೆ ಯಾಕೆ, ಅದ್ರ ಬದಲು ಡಿಟೆಕ್ಟರ್ ಅಲ್ಲಿ ಹಾಕ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ ಸಾರ್ವಜನಿಕರು.